ನಮ್ಮ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಆನ್ಯುವಲ್ ಡೇ ಫಂಕ್ಷನ್ ಅಟೆಂಡ್ ಮಾಡಕ್ಕೆ. ನಮ್ಮ ಬ್ಯಾಚ್ ಇಂದ ಐ ಥಿಂಕ್ ನಾನು ಒಬ್ಬನೇ ಬಂದಿರೋದು ಅನ್ಸುತ್ತೆ. You're my pumpkin, pumpkin, hello honey bunny. Hello everyone, my name is Ashan. I am truly grateful to my school and my teachers for everything. ನಮ್ದೊಂದು ವಿಡಿಯೋ ಅಲ್ಲಿ VTL ಪ್ಲೇ ಆಗಬೇಕಾದಾಗ ಸೊ ಇಟ್ ಹಿಟ್ಸ್ ಡಿಫ್ರೆಂಟ್. ಹಾಯ್ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮಿಸ್ಟರ್ VG. ಸೊ ಏನಪ್ಪ ರೆಡಿಯಾಗಿ ಬಿಟ್ಟು ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ ಅಂತ ಯೋಚನೆ ಮಾಡ್ತಿದ್ರೆ. ಸೊ ಗೈಸ್, ಇವತ್ತು ನಾನು 10th ಓದಂಥ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ನಾವೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ನಮ್ಮನ್ನು ನಮ್ಮ 10th ಸ್ಕೂಲಲ್ಲಿ ಇನ್ವೈಟ್ ಮಾಡಿದ್ದಾರೆ ಗೈಸ್, ಓಲ್ಡ್ ಸ್ಟೂಡೆಂಟ್ಸ್ನೆಲ್ಲ ಆ್ಯನ್ಯುವಲ್ ಡೇಗೆ. ಸೊ ಹಂಗಾಗಿ ನಾನು ನಮ್ಮ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಆ್ಯನ್ಯುವಲ್ ಡೇ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ. ಸೊ ಹೆಂಗಿದೆ ಫಂಕ್ಷನ್, ಏನು ಇತ್ತು ಅಂತ ನೋಡೋಣ. ಸೊ ಗೈಸ್, ಫೈನಲಿ ಸ್ಕೂಲ್ ರೀಚ್ ಆದ. ಈಗ ಟೈಮ್ ಆಗಿದೆ 6:30. ಈವೆಂಟ್ ನಡೀತಿದೆ. ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ, ಅವ್ರದ್ದೆಲ್ಲ ವೆಲ್ಕಮ್ ಅದು ಇದು ನಡೀತಿದೆ. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, ಅಂದರೆ ಲೈಕ್ ಡ್ಯಾನ್ಸಸ್ ಅದೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ಬ್ಯಾಚಿಂದ ಐ ಥಿಂಕ್ ನಾನು ಒಬ್ಬನೇ ಬಂದಿರೋದು ಅನಿಸುತ್ತೆ. ಸದ್ಯಕ್ಕೆ ಯಾರೂ ಕಾಣಿಸ್ತಿಲ್ಲ. ನೋಡೋಣ ಗೈಸ್, ಈವೆಂಟ್ ಹೆಂಗೆ ಹೋಗುತ್ತೆ ಏನು ಎತ್ತ ಕಾದು ನೋಡಬೇಕಾಗಿದೆ. ಸೊ ಬನ್ನಿ. A few moments later. You're my pumpkin, pumpkin, hello honey bunny. I'm your dumpling, dumpling, hello honey bunny. ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರೆ ಎಲ್ಲದಕ್ಕೂ ಮಸ್ತು ಅಂದ್ರೆ. ಡ್ಯಾನ್ಸಸ್ ಎಲ್ಲ ನಡೀತಿದೆ. ಸೊ ಯಾಕಪ್ಪ 7 ಸೆಕೆಂಡ್ಸ್ಗಿಂತ ಜಾಸ್ತಿ ಹಾಕಕ್ಕೆ ಆಗ್ತಿಲ್ಲ ಅಂದರೆ ಕಾಪಿರೈಟ್ಸ್ ಪ್ರಾಬ್ಲಮ್ ಇದೆ ಗೈಸ್, ಅದಕ್ಕೋಸ್ಕರ ಕಟ್ ಆಗ್ತಾ ಇದ್ದೀವಿ. Hello everyone, my name is Ashan. I completed my SSLC in 2018-19 batch from New Zealand School. I would like to sincerely thank my school and my teachers. My school gave me many beautiful memories that I will never forget. I am truly grateful to my school and my teachers for everything. To all the 10th standard students, all the very best for your exams. Stay confident and give your best. Thank you. ಬ್ರೋ, ಈ ತರ ಮಾಡಿದ್ರೆ ಯಾರು ತಗೋತಾರ ಬ್ರೋ? ಗೈಸ್, ಫೈನಲಿ ಈಗ ಟೈಮ್ ಆಗಿದೆ 12 ಗಂಟೆ. ಸೊ ನಾವು 24ನೇ ತಾರೀಕು ಬಂದ್ವಿ, ಬಟ್ ಈಗ 25ನೇ ತಾರೀಕಿಗೆ ಎಂಟರ್ ಆಗಿದ್ದೀವಿ. ಸೊ ಸ್ಟಿಲ್ ಇನ್ನು ಫಂಕ್ಷನ್ ನಡೀತಿದೆ, ಇನ್ನೇನೆಲ್ಲ ಲಾಸ್ಟ್ ಎಂಡಿಗೆ ಬಂದಿದೆ. ಗ್ರೂಪ್ ಫೋಟೋ ಏನೈತೆ ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ ಗೈಸ್, ಇದೇ ಸ್ಕೂಲಲ್ಲಿ ಸ್ಟೂಡೆಂಟ್ ಆಗಿ ಓದಿ ಇವತ್ತು ನಮ್ಮದೊಂದು ವಿಡಿಯೋ ಅಲ್ಲಿ VTL ಪ್ಲೇ ಆಗಬೇಕಾದಾಗ ಸೊ ಇಟ್ ಹಿಟ್ಸ್ ಡಿಫ್ರೆಂಟ್. ಅದೇನೋ ಅಂತಾರಲ್ಲ, ನಾವೆಲ್ಲಿ ಬೆಳೆದು ಬಂದ್ವೋ ಅಲ್ಲಿ ಒಂದು ಲೈಕ್ ನಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳೋದು ತುಂಬ ಡಿಫ್ರೆಂಟಾಗಿ ಹಿಟ್ ಆಗುತ್ತೆ. ಸೊ ಫಂಕ್ಷನ್ ವಾಸ್ ಗುಡ್ ಗೈಸ್. ಫಸ್ಟ್ ಟೈಮು ಈ ಥರ ಇಷ್ಟು ಲಾರ್ಜ್ ಸ್ಕೇಲಲ್ಲಿ ಮಾಡಿರೋದು, ಬಟ್ ಸಖತ್ತಾಗಿ ಮಾಡ್ತಿದ್ದಾರೆ. ಬಟ್ ಅದೇ ಟೈಮ್ ಒಂದು ಸ್ವಲ್ಪ ಶಾರ್ಟೇಜ್ ಆಗಿದೆ. 12 o'clock ಆಯಿತು. ಈ ಕಡೆ ಆಗಿರೋದ್ರಿಂದ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ಗೈಸ್, ಸ್ಕೂಲ್ ಮೆಮೊರೀಸ್ ಎಲ್ಲ ಮತ್ತೆ ರಿಕ್ರಿಯೇಟ್ ಆಗ್ತಿತ್ತು ಸರ್ ಹತ್ರ ಮಾತಾಡ್ತಿರ್ಬೇಕಾದಾಗ. ಸೊ ಪ್ರತಿಯೊಂದು ಮೂಮೆಂಟ್ನೂ ಡಿಸ್ಕಸ್ ಮಾಡ್ತಿದ್ವಿ ನಮ್ಮ ಟೀಚರ್ಸ್ ಹತ್ರ. ಸೊ ಐ ವಿಲ್ ಟ್ರೈ. ಆದರೆ ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ
ಕನ್ನಡ ಸರ್ ಒಬ್ರು ಇದ್ದಾರೆ, ಮಂಜುನಾಥ್ ಸರ್ ಅಂತ, ಅವ್ರನ್ನ ಮಾತಾಡಿಸ್ತೀನಿ. ಸೊ ಗೈಸ್, ಯಾರ್ಯಾರೆಲ್ಲ ಸ್ಕೂಲಲ್ಲಿ ಇದ್ದೀರಾ ಈಗಲೇ ನಿಮ್ಮ ಸ್ಕೂಲ್ ಡೇಸ್ನ ಆದಷ್ಟು ಎಂಜಾಯ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಸ್ಕೂಲ್ ಸ್ಟೂಡೆಂಟ್ಸ್ ನೋಡ್ತಿದ್ದೀರಾ, ಆದಷ್ಟು ನಿಮ್ಮ ಸ್ಕೂಲ್ ಟೈಮ್ನ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ. ಫ್ರೆಂಡ್ಸ್ ಜೊತೆ ಒಳ್ಳೆ ಮೆಮೊರೀಸ್ ಮಾಡ್ಕೊಳ್ಳಿ. ಟೀಚರ್ಸ್ ಜೊತೆ ಆದಷ್ಟು ಒಳ್ಳೆ ಬಾಂಡ್ನ ಬೆಳೆಸ್ಕೊಳ್ಳಿ. ನೋಡಿ, ನಮ್ದು ಇವಾಗ ಆಲ್ಮೋಸ್ಟ್ ಎಷ್ಟು 5+6 ಇಯರ್ಸ್ ಆಗಿದೆ ಗೈಸ್ 10th ಮುಗಿದು. ಬಟ್ ಸ್ಟಿಲ್ ವಿ ಹ್ಯಾವ್ ಗುಡ್ ಬಾಂಡ್ ವಿತ್ ಅವರ್ ಟೀಚರ್ಸ್. ಅದಕ್ಕೆ ಅಲ್ವಾ ನಮ್ಮನ್ನು ಕರೆದು ಇದು ಮಾಡ್ತಿರೋದು ಇಲ್ಲಿ. ಸೊ ಆದಷ್ಟು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸ್ಕೂಲಲ್ಲಿರೋವಾಗ. ಸ್ಕೂಲ್ ಲೈಫ್ ಇಸ್ ಬೆಸ್ಟ್ ಗೈಸ್. ಸೊ ಗೈಸ್, ನೋಡಿದ್ರೆ ಅನ್ಕೊತೀನಿ ಎಷ್ಟೊಂದು ಪರ್ಫಾರ್ಮೆನ್ಸಸ್ದು ಎಲ್ಲ ವೀಡಿಯೋಸ್ ಹಾಕಿದೆ. ಆ್ಯಕ್ಚುಲಿ ರಾತ್ರಿ ಮಾತಾಡೋಕೆ ಆಗಲಿಲ್ಲ ನನಗೆ, ಬಿಕಾಸ್ ಫಂಕ್ಷನ್ ಮುಗಿಯೋಷ್ಟಲ್ಲಿ 1 ಗಂಟೆ ಆಗಿಬಿಟ್ಟಿತ್ತು. ಅಲ್ಲಿಂದ ಮತ್ತೆ ನನ್ನ ಮನೆಗೆ ಬೇರೆ ಬರಬೇಕಾಗಿತ್ತು, ಒಂದು ಸ್ವಲ್ಪ ನಿದ್ದೆ ಇಳಿತಿತ್ತು ಅಂದ್ಬಿಟ್ಟು ರಾತ್ರಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ಆ್ಯಕ್ಚುಲಿ ಟೀಚರ್ಸ್ನೆಲ್ಲ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. 1 ಗಂಟೆಯಲ್ಲಿ ಪಾಪ ಅವ್ರದ್ದು ಎಷ್ಟೊಂದು ಕೆಲಸಗಳಿರುತ್ತಲ್ಲ, ಹರಿಬರಿಯಲ್ಲಿದ್ದರು. ಸೊ ಬೇಡ ಡಿಸ್ಟರ್ಬ್ ಮಾಡೋದು, ಇನ್ನೊಂದ್ಸಲಿ ಯಾವಾಗಾದ್ರೂ ಓದಕ್ಕೆ ಮಾತಾಡ್ಸೋಣ ಅಂದ್ಬಿಟ್ಟು ಬಂದೆ ಗೈಸ್. ಅಂದರೆ ನಾನು ಪರ್ಸ್ನಲಿ ಹೋಗಿ ಮಾತಾಡಿದೆ, ವ್ಲಾಗಲ್ಲಿ ಮಾತಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಆಗಲಿಲ್ಲ. ಯಾರ್ಯಾರೆಲ್ಲ ಇವಾಗ ಇನ್ನೂ ಸ್ಕೂಲಲ್ಲಿ ಇದ್ದೀರಾ, ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಸ್ಕೂಲ್ ಲೈಫ್ನ ಆದಷ್ಟು ಎಂಜಾಯ್ ಮಾಡಿ. ಬಿಕಾಸ್ ಒನ್ಸ್ ನೀವು ಸ್ಕೂಲ್ ಮುಗಿಸ್ಕೊಂಡು ಈಚೆ ಬಂದಮೇಲೆ ನಥಿಂಗ್ ಗೈಸ್. ಹೇಳ್ತಾರೆ ನಿಮ್ಮ ಟೀಚರ್ಸ್ ಹೇಳ್ಬೋದು ಇವಾಗ 10th ಮುಗಿಸ್ಕೊಳ್ಳಿ, ಆಮೇಲೆ ಫುಲ್ ನೀವು ಹೆಂಗೆ ಬೇಕಾಗಿರ್ಬೋದು ಅಂತ, ಆಮೇಲೆ ನೀವು 12th ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದೆಲ್ಲ ಏನಂದರೆ ನಿಮಗೆ ಲೈಫ್ ಈಸಿ ಆಗ್ತಾ ಹೋಗುತ್ತೆ ಒಂದು ಲೆವೆಲ್ಸ್ ಮೇಲೆ ಬಂದಂಗೆ. ಬಟ್ ಎಂಜಾಯ್ಮೆಂಟ್ ಅನ್ನೋದು ಸ್ಕೂಲ್ ಲೆವೆಲಲ್ಲಿರೋ ಎಂಜಾಯ್ಮೆಂಟು ಬೇರೆ ಯಾವ ಲೆವೆಲಲ್ಲೂ ಸಿಗಲ್ಲ ಗೈಸ್. ಯಾಕಂದರೆ ನೀವು ಒಂದು ಕಾಲೇಜಿಗೆ ಬಂದಿದ ತಕ್ಷಣ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ, ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಕಾಲೇಜ್ ಮುಗಿಯೋಷ್ಟರಲ್ಲಿ. ಸೊ ನೋ ಎಂಜಾಯ್ಮೆಂಟ್, ನಥಿಂಗ್. ಸೊ ಆದಷ್ಟು ಸ್ಕೂಲ್ ಲೈಫಲ್ಲಿರೋವಾಗ ಎಂಜಾಯ್ ಮಾಡಿ. ಮತ್ತೆ ನಿಮ್ಗೆ ಈ ಥರ ಆಪರ್ಚುನಿಟೀಸ್ ಸಿಗಲ್ಲ. ಸ್ಕೂಲಲ್ಲಿ ಏನಿರ್ತೀವೋ ಅದೇ ಕಾಲೇಜಿಗೆ ಬಂದಮೇಲೆ ರೆಸ್ಪಾನ್ಸಿಬಿಲಿಟೀಸು, ಕಮಿಟ್ಮೆಂಟ್ಸು ಎಲ್ಲ ಬಂದ್ಬಿಡುತ್ತೆ. ಸೊ ಆದಷ್ಟು ಸ್ಕೂಲಲ್ಲಿದ್ದಾಗ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನ್ಯೂ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ ಸ್ಟಾಫ್ ಯಾರೆಲ್ಲ ನೋಡ್ತಿದ್ದೀರಾ, ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬೈ ಬೈ, ಲವ್ ಯು ಆಲ್.